ನಿಮ್ಗೆ ಲಾಂಗ್ ಲೈಫ್ ಇರಬೇಕು, ಅದನ್ನ ತುಂಬಾ ದಿನ ಯೂಸ್ ಮಾಡ್ಕೋಬೇಕು ಅಂದ್ರೆ ಹುರ್ದೆ ಹಾಕ್ಬೇಕು. ಇಲ್ಲಾಂದ್ರೆ ಅದನ್ನ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಳಕ್ಕೆ ತರತರಿಯಾಗಿದ್ದಂಗೆನೆ ಪೌಡರ್ ಮಾಡ್ಕೋಬೇಕು. ಯಾಕೆಂದ್ರೆ ಅದು ನಮ್ಗೆ ಹಾಕೋ ಗೊಜ್ಜಿಗೆ ಹೊಂದ್ಕೋಬೇಕು. ಅನ್ನಕ್ಕೆ ಹಾಕಿದಾಗ ಅದಕ್ಕೂ ಟೇಸ್ಟ್ ಬರ್ಬೇಕು ಅಂದ್ರೆ ಗೊಜ್ಜಿಗೆ ಕಡ್ಲೆಕಾಯಿ ಬೀಜ ಹಾಕಿದಾಗ ಕಡ್ಲೆಕಾಯಿ ಬೀಜ ಮೆತ್ತಗಾಗತ್ತೆ. ಅದ ಮೆತ್ತಗಾದಾಗ ನೀವು ಅನ್ನಕ್ಕೆ ಕಲಸ್ಕೋಬೇಕಾದ್ರೆ ಗೊಜ್ಜದು ಟೇಸ್ಟ್ ಬರಲ್ಲ. ಅದು ನೀವು ಫ್ರೆಶ್ ಆಗಿ ಒಗ್ಗರಣೆ ಹಾಕೊಂಡ್ರೆ ಗೊಜ್ಜದು ನಿಮ್ಗೆ ಫ್ರೆಶ್ ಟೇಸ್ಟ್ ಸಿಗತ್ತೆ. ನಮ್ಗೆ ಇವತ್ತು ಬಂದಿರೋ ಆರ್ಡ್ರು ಇದು ಪುಳಿಯೋಗರೆ ಗೊಜ್ಜು, ಇದು ಸಾಂಬಾರ್ ಪುಡಿ, ಇದು ರಸಮು, ಅದು ಬಿಸಿಬೇಳೆ ಬಾತು, ಇದು ವಾಂಗಿ ಬಾತು, ಇದು ಟೊಮೆಟೊ ಬಾತು. ಜೊತೆಗೆ ಟೊಮೆಟೊ ಬಾತು ನಮ್ಮ ಕ್ವಾಂಟಿಟಿ ಕೇಳಿರೋದು ಕಡಿಮೆ, ಆದರೂ ನಾವು ಫ್ರೆಶ್ ಆಗೇ ಮಾಡ್ಕೊಡ್ತೀವಿ. ಸೊ ಯಾರೇ ಏನೇ ಆರ್ಡ್ರ್ ಕೊಟ್ರು ಇದೇ ಥರ ಫ್ರೆಶ್ ಆಗೇ ಮಾಡಿ ಡೋರ್ ಡೆಲಿವರಿ ಮೈಸೂರಲ್ಲಿ ಎಲ್ಲೇ ಇದ್ರೂ ಡೋರ್ ಡೆಲಿವರಿ ಸಿಗುತ್ತೆ. ಮೈಸೂರಿನ ಹೊರಗಡೆ ಆದರೆ ನಿಮಗೆ ಕೊರಿಯರ್ ಬೇಕು ಅಂದರೆ ಕೊರಿಯರು, ಪಾರ್ಸಲ್ ಯಾವ ಥರ ಬೇಕೋ ಅದ್ರ ತಕ್ಕಂಗೆ ನಾವು ಕಳಿಸ್ಕೊಡ್ತೀವಿ. ನಮಗೆ ಪ್ಯಾಕಿಂಗ್ ಮಾಡೋದಕ್ಕೆ ನಾವು ವೆರೈಟೀಸ್ ಆಫ್ ಕಂಟೈನರ್ಸ್ ಇದೆ. ಪ್ರತಿಯೊಂದು ಪ್ರಾಡಕ್ಟ್ ಮೇಲಿವೆ ಅದರದೇ ಆದಂಥ ಹೆಸರುಗಳನ್ನ ಬರೆದಿರ್ತೀವಿ. ಸೊ ದಟ್ ಕನ್ಫ್ಯೂಸ್ ಆಗಬಾರ್ದು. ನಾವು ಈ ರೀತಿ ಕಂಟೈನರ್ಸಲ್ಲಿ ನಾವು ಪ್ಯಾಕ್ ಮಾಡಿ ವಿತಿನ್ ಮೈಸೂರು ಆಯಿತು ಅಂತಂದರೆ ನಾವು ಅವರ ಲೊಕೇಶನ್ಗೆ ಹೋಗಿ ನಾವು ಡೆಲಿವರಿನ ಕೊಡ್ತೀವಿ. ಔಟ್ಸೈಡ್ ಮೈಸೂರು ಆಯಿತು ಅಂತಂದರೆ ನಾವು ಕೊರಿಯರ್ ಮುಖಾಂತರ ಇಲ್ಲ ಪೋಸ್ಟ್ ಮುಖಾಂತರ ನಾವು ಅವ್ರಿಗೆ ಡೆಲಿವರಿನ ನಾವು ತಲುಪಿಸ್ತೀವಿ. ಕೆಲವು ಟೈಮು ಬಸ್ಗೆ ಹಾಕಿ ಅಂತ ಹೇಳ್ತಾರೆ, KSRTC ಬಸ್ಗೂ ಹಾಕ್ತೀವಿ. ಸೊ ಪ್ಯಾಕಿಂಗ್ಸು ಡಿಫ್ರೆಂಟಾಗಿ ಪ್ಯಾಕಿಂಗ್ಸು ಮಾಡ್ತೀವಿ. ಮಸಾಲ ಮೇಕರ್ಸ್ ಅವ್ರದ್ದು ಅಂತ ಸಾಂಬಾರ್ ಪೌಡರ್ ಇದು. ಇಲ್ಲಿ ನಾವು ಯಾವುದೇ ಥರದ್ದು ಕಲರ್ನೂ ಸಹ ಹಾಕಿಲ್ಲ, ಯಾವ ಒಂದು ಕೆಮಿಕಲು ಸಹ ನಾವು ಹಾಕಿಲ್ಲ. ಯಾಕೆಂತಂದ್ರೆ ಅಲ್ಲಿರೋಂಥ ರಾ ಮೆಟೀರಿಯಲ್ದು ಏನು ಕಲರ್ ಇದೆ ಆ ಕಲರ್ನೇ ನಾವು ಕೊಟ್ಟಿರೋ. ಪುಳಿಯೋಗರೆ ಗೊಜ್ಜು ಬಂದು ನಾವು ಬ್ರಾಹ್ಮಿನ್ಸು ಅಯ್ಯಂಗಾರ್ಸು ನಮ್ಮ ಮನೆಯವ್ರು ಅಯ್ಯರ್ಸ್ ಆಗಿರೋದ್ರಿಂದ ನಾವು ಪ್ಯೂರ್ಲಿ ಬ್ರಾಹ್ಮಿನ್ ಸ್ಟೈಲಲ್ಲೇ ಪುಳಿಯೋಗರೆ ಗೊಜ್ಜು ಮಾಡಿರೋದು. ಇದು ನಿಮ್ ದೇವಸ್ಥಾನದಲ್ಲಿ ಅಲ್ಲಿ ಹೋದಾಗ ನೀವು ತಿಂದಿರ್ತೀರ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀರಾ. ಸೊ ಪ್ಯೂರ್ಲಿ ನಾವು ಬ್ರಾಹ್ಮಿನ್ ಸ್ಟೈಲ್ ಮಾಡಿರೋದ್ರಿಂದ ನಿಮ್ಗೆ ಆ ಥರ ಟೇಸ್ಟು ಸಿಗುತ್ತೆ. ಹೆಸರಲ್ಲಿ ಮಸಾಲ ಮೇಕರ್ಸಲ್ಲಿ ನೀವು ಆಗಲೇ ನೋಡಿರೋ ಹಾಗೆ ವಾಂಗಿ ಬಾತು, ಬಿಸಿಬೇಳೆ ಬಾತು, ಪುಳಿಯೋಗರೆ ಗೊಜ್ಜು, ಹಾಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಎಲ್ಲ ಥರದ ಪುಡಿಗಳು ಸಿಗುತ್ತೆ. ನೀವು ಇದನ್ನ ವಾಟ್ಸಪ್ಪಲ್ಲಿ ಮಾಡಿ ಕೂಡ ಆರ್ಡರ್ ಮಾಡ್ಕೋಬೋದು. ನಿಮಗೆ ವಾಟ್ಸಪ್ಪಲ್ಲಿ ಆದರೆ ಪ್ರೊಫೈಲಲ್ಲೇ ಒಂದು ನಿಮಗೆ ಪ್ರಾಡಕ್ಟ್ ಕ್ಯಾಟಲಾಗ್ ಅಂತ ಆಪ್ಷನ್ ಸಿಗುತ್ತೆ. ಕಾಲ್ ಮಾಡಿ ಕೂಡ ಆರ್ಡರ್ ಮಾಡ್ಬೋದು. ಮಿನಿಮಮ್ 50 ಗ್ರಾಮ್ಸಿಂದ 1 kg ನಮ್ಮಲ್ಲಿ ಸಿಗುತ್ತೆ. 1 kg ಮೇಲ್ ಕೂಡ ತಗೊಳ್ಳೋರಿಗೆ ಕವರ್ಸಲ್ಲಿ ಅವೈಲಬಲ್ ಇರುತ್ತೆ. ಜೊತೆಗೆ ನಾವು ಕೆಫೆಸ್ ಆಗಿರ್ಬೋದು, ಕ್ಯಾಟ್ರಿಂಗ್ ಆಗಿರ್ಬೋದು, ಯಾವುದೇ ಥರದ ಬಲ್ಕ್ ಆರ್ಡರ್ಸ್ ಇದ್ರೂ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ಗಳನ್ನ ಏನಕ್ಕೆ ಹುರಿಬೇಕು ಅಂತ? ನಿಮ್ಗೆ ಲಾಂಗ್ ಲೈಫ್ ಇರಬೇಕು, ಅದನ್ನ ತುಂಬಾ ದಿನ ಯೂಸ್ ಮಾಡ್ಕೋಬೇಕು ಅಂದ್ರೆ ಹುರ್ದೆ ಹಾಕ್ಬೇಕು. ಇಲ್ಲಾಂದ್ರೆ ಅದನ್ನ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಳಕ್ಕೆ ಆಗಲ್ಲ. ಅಥವಾ ಟೇಸ್ಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಬರುತ್ತಾ ಹುರಿದೆ ಹಾಕಿದ್ರೆ? ಅದು ಹಸಿ ವಾಸನೆ, ಹಸಿ ಗಟ್ ಇದ್ದೇ ಇರುತ್ತೆ. ಜೊತೆಗೆ ತುಂಬಾ ದಿನ ಇಡಕ್ ಆಗಲ್ಲ. ನಾವು ತುಂಬಾ ದಿನ ಇಡಬೇಕು ಅಂತಂದ್ರೆ ಹುರಿಲೇಬೇಕು. ಮ್ಯಾಮ್, ಇವಾಗ ಹುರಿದಿರುವಂತ ಅಷ್ಟು ಇಂಗ್ರೀಡಿಯೆಂಟ್ಸ್ ನ ಫೈನ್ ಪೌಡರ್ ಮಾಡ್ಕೋಬೇಕಾ? ಇಲ್ಲ, ಫೈನ್ ಪೌಡರ್ ಅಂದ್ರೆ ತುಂಬಾ ಫೈನ್ ಬೇಡ, ಸ್ವಲ್ಪ ತರತರಿಯಾಗಿದ್ದಂಗೆನೆ ಪೌಡರ್ ಮಾಡ್ಕೋಬೇಕು. ಯಾಕೆಂದ್ರೆ ಅದು ನಮ್ಗೆ ಹಾಕೋ ಗೊಜ್ಜಿಗೆ ಹೊಂದ್ಕೋಬೇಕು. ಅನ್ನಕ್ಕೆ ಹಾಕಿದಾಗ ಅದಕ್ಕೂ ಟೇಸ್ಟ್ ಬರ್ಬೇಕು ಅಂದ್ರೆ ಸ್ವಲ್ಪ ತರತರಿಯಾಗಿದ್ರೆ ಒಳ್ಳೇದು. ಈ ತರ ಪೌಡ್ರನ್ನ ತುಂಬಾ ಫೈನ್ ಬೇಡ. ಪುಳಿಯೋಗರೆ ಗೊಜ್ಜನ್ನ 1 kg ಮಾಡ್ತಾ ಇರೋದು. ಒಂದ್ 6-7 ತಿಂಗಳ ತನಕ ಇಟ್ಕೋಬಹುದು ಫ್ರಿಜ್ ಅಲ್ಲಿ ಪ್ರಿಸರ್ವ್ ಮಾಡ್ಕೊಂಡ್ರೆ. ಇದಕ್ಕೆ ನೀವು ಕಡಲೆ ಬೀಜ, ಕರ್ಬೇವು ಎಲ್ಲದನ್ನು ಯಾಕೆ ಹಾಕ್ತಿಲ್ಲ? ಅಂದ್ರೆ ಅದು ನೀವು ಯೂಶಲ್ ಆಗಿ ಅದೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಪುಳಿಯೋಗರೆದು ಟೇಸ್ಟ್ ಹೊಟ್ಟೋಗುತ್ತೆ. ಬಿಕಾಸ್ ಅದು ನೀರಿನ ಅಂಶ ಇರೋದ್ರಿಂದ ಪುಳಿಯೋಗರೆ ಗೊಜ್ಜಿಗೆ ಕಡ್ಲೆಕಾಯಿ ಬೀಜ ಹಾಕಿದಾಗ ಕಡ್ಲೆಕಾಯಿ ಬೀಜ ಮೆತ್ತಗಾಗತ್ತೆ. ಅದು ಮೆತ್ತಗಾದಾಗ ನೀವು ಅನ್ನಕ್ಕೆ ಕಲಸ್ಕೋಬೇಕಾದ್ರೆ ಗೊಜ್ಜದು ಟೇಸ್ಟ್ ಬರಲ್ಲ. ಅದು ನೀವು ಫ್ರೆಶ್ ಆಗಿ ಒಗ್ಗರಣೆ ಹಾಕೊಂಡ್ರೆ ಗೊಜ್ಜದು ನಿಮ್ಗೆ ಫ್ರೆಶ್ ಟೇಸ್ಟ್ ಸಿಗತ್ತೆ. ಅದು ಜೊತೆಗೆ ಕಡ್ಲೆಕಾಯಿ ಬೀಜ ಮುಂಚೆನೆ ಹಾಕಿದ್ರೆ ನಿಮ್ಗೆ ಗೊಜ್ಜಿನ ಅಳತೆ ಕಡಿಮೆ ಆಗುತ್ತೆ, ಕಡ್ಲೆಕಾಯಿ ಬೀಜದ ವೆಯ್ಟು ಬರುತ್ತೆ. ಯೂಶಲಿ ನಾವು 1/4 kg ಮಾಡ್ಕೊಂಡ್ರೆ ಅದು ಸುಮಾರು ಟೈಮಿಗೆ ಬರುತ್ತೆ. 6 ತಿಂಗಳು, 1 ವರ್ಷ ಬರುತ್ತೆ. 1 kg ಅಂದ್ರೆ ತುಂಬಾ ನಿಮ್ಗೆ ಆಲ್ಮೋಸ್ಟ್ 1 ವರ್ಷ ತನಕ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬಹುದು. ಇದೆ ಯಾವಾಗ ಬೇಕೋ ಅವಾಗ ಬಿಸಿ ಅನ್ನಕ್ಕೆ ಹಾಕೊಂಡು ಕಲಸ್ಕೊಂಡು ಉಪಯೋಗಿಸ್ಕೋಬಹುದು. ಆದ್ರೆ ಇಲ್ಲಿರೋರ್ಗೆ ಏನನ್ಸುತ್ತೆ ಗೊತ್ತಾ, ಇದಿಷ್ಟು ನಮ್ಗೆ ಇವತ್ತು ಬಂದಿರೋ ಆರ್ಡ್ರು
ಆ, ಇದು ಪುಳಿಯೋಗರೆ ಇದು ಪುಳಿಯೋಗರೆ ಗೊಜ್ಜು, ಇದು ಸಾಂಬಾರ್ ಪುಡಿ, ಇದು ರಸಮ್ಮು, ಅದು ಬಿಸಿಬೇಳೆ ಬಾತು, ಇದು ವಾಂಗಿ ಬಾತು, ಇದು ಟೊಮೆಟೊ ಬಾತು. ಜೊತೆಗೆ ಟೊಮೆಟೊ ಬಾತು ನಮ್ಮ ಕ್ವಾಂಟಿಟಿ ಕೇಳಿರೋದು ಕಡಿಮೆ, ಆದರೂ ನಾವು ಫ್ರೆಶ್ ಆಗೇ ಮಾಡಿಕೊಡ್ತೀವಿ. ಸೊ ಯಾರೇ ಏನೇ ಆರ್ಡ್ರ್ ಕೊಟ್ರು ಇದೇ ಥರ ಫ್ರೆಶ್ ಆಗೇ ಮಾಡಿ ಡೋರ್ ಡೆಲಿವರಿ ಮೈಸೂರಲ್ಲಿ ಎಲ್ಲೇ ಇದ್ರೂ ಡೋರ್ ಡೆಲಿವರಿ ಸಿಗುತ್ತೆ. ಮೈಸೂರಿನ ಹೊರಗಡೆ ಆದರೆ ನಿಮಗೆ ಕೊರಿಯರ್ ಬೇಕು ಅಂದರೆ ಕೊರಿಯರು, ಪಾರ್ಸಲ್ ಯಾವ ಥರ ಬೇಕೋ ಅದ್ರ ತಕ್ಕಂಗೆ ನಾವು ಕಳಿಸ್ಕೊಡ್ತೀವಿ. ಹಾಂ, ಈಗ ನಾವು ಪುಳಿಯೋಗರೆ ಗೊಜ್ಜು ಮಾಡಿರೋದು 1 kgಗೆ, ಸಾಂಬಾರ್ ಪುಡಿನೂ 1 kg ಮಾಡಿರೋದು, ರಸಮ್ಮು, ಬಿಸಿಬೇಳೆ ಬಾತು, ವಾಂಗಿ ಬಾತು 1/4 kg ಮಾಡಿರೋದು, ಇದು ಬರೀ 100 ಗ್ರಾಮ್ ಮಾಡಿರೋದು. ಇದು ಇವತ್ತು ಬಂದಿರೋ ಆರ್ಡರ್ಸು ನಮಗೆ ಟೊಮೆಟೊ ಬಾತ್ ಪೌಡರು, ವಾಂಗಿ ಬಾತ್ ಪೌಡರು, ಬಿಸಿಬೇಳೆ ಬಾತ್ ಪೌಡರು, ರಸಮ್ ಪೌಡರು, ಸಾಂಬಾರ್ ಪೌಡರು, ಪುಳಿಯೋಗರೆ ಗೊಜ್ಜು. ಅದನ್ನು ನಮಗೆ ಪ್ಯಾಕಿಂಗ್ ಮಾಡೋದಕ್ಕೆ ನಾವು ವೆರೈಟೀಸ್ ಆಫ್ ಕಂಟೈನರ್ಸ್ ಇದೆ. 1 kgಗಾದರೆ ನಾವು ಈ ರೀತಿ ದೊಡ್ಡದು ಕಂಟೈನರಲ್ಲಿ ಮಾಡ್ತೀವಿ. ಪುಳಿಯೋಗರೆ ಗೊಜ್ಜು 1 kg ಆದ್ರೂ ನಾವು 500 ಗ್ರಾಮ್ಸ್ಗೆ ನಾವು ಏನು ಮಸಾಲ ಪೌಡರ್ ಕೊಡ್ತೀವಿ ಆ ಬೌಲಲ್ಲೇ ಹಾಕ್ಕೊಡ್ತೀವಿ. 500 ಗ್ರಾಮ್ಸ್ ಮಸಾಲ ಪೌಡರ್ಗೆ ಈ ಥರದ್ದು ಬೌಲ್ನ ಯೂಸ್ ಮಾಡ್ತೀವಿ. 250 ಗ್ರಾಮ್ಸ್ ಆಯಿತು ಅಂತಂದರೆ ಈ ರೀತಿ ಬೌಲಲ್ಲಿ ನಾವು ಕಂಟೈನರಲ್ಲಿ ಹಾಕ್ಕೊಡ್ತೀವಿ. 100 ಗ್ರಾಮ್ಸು 50 ಗ್ರಾಮ್ಸ್ಗೆ ನಾವು ಈ ರೀತಿ ಕಂಟೈನರ್ಸ್ನ ಯೂಸ್ ಮಾಡ್ತೀವಿ. ಈಗ ಒಂದೊಂದಾಗಿ ಪ್ಯಾಕ್ ಮಾಡ್ತಾ ಬರ್ತೀವಿ. ಪ್ರತಿಯೊಂದು ಪ್ರಾಡಕ್ಟ್ ಮೇಲುವೆ ಅದರದ್ದೇ ಆದಂಥ ಹೆಸರುಗಳನ್ನ ಬರೆದಿರ್ತೀವಿ. ಸೊ ದಟ್ ಕನ್ಫ್ಯೂಸ್ ಆಗಬಾರ್ದು, ನಾವು ಕೊಟ್ಟಾಗ ಆರ್ಡ್ರುವೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ನಾವು ಬರೀತಾ ಇದ್ದೀವಿ. ನೆಕ್ಸ್ಟ್ ಆನ್ವರ್ಡ್ಸು ನಾವು ವೈಟ್ ಲೇಬ್ಲಿಂಗು ಅದೆಲ್ಲನೂ ಮಾಡಿಸುವಂಥ ಒಂದು ಐಡಿಯಾ ಇದೆ. ಆ ಐಡಿಯಾನ ನಾವು ಸ್ವಲ್ಪ ದಿನದಲ್ಲೇ ಆದಷ್ಟು ಬೇಗ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇವತ್ತು ಯಾವ್ದೆಲ್ಲ ಮಸಾಲಾ ಪೌಡರ್ಗಳು ಆರ್ಡರ್ ಬಂದಿತ್ತು, ಏನೆಲ್ಲ ಮಾಡಿದ್ರಿ ಅಂತ ತೋರಿಸ್ಬೋದಾ? ಇವತ್ತು ನಮಗೆ ಬಂದಿರೋ ಅಂತ ಆರ್ಡ್ರು ಒಂದು ಪುಳಿಯೋಗರೆ ಗೊಜ್ಜು, ಇನ್ನೊಂದು 1 kg ಪುಳಿಯೋಗರೆ ಗೊಜ್ಜು 1 kg, ಸಾಂಬಾರ್ ಪೌಡರು 1 kg, ವಾಂಗಿ ಬಾತ್ ಪೌಡರು 50 ಗ್ರಾಮ್ಸು, ಟೊಮೆಟೊ ಬಾತ್ ಪೌಡರು 100 ಗ್ರಾಮ್ಸು, ರಸಮ್ ಪೌಡರು 250 ಗ್ರಾಮ್ಸು, ಬಿಸಿಬೇಳೆ ಬಾತು 1/2 kg ಬಂದಿದೆ. ಅದನ್ನೆಲ್ಲನೂ ನಾವು ಈ ರೀತಿ ಕಂಟೈನರ್ಸಲ್ಲಿ ನಾವು ಪ್ಯಾಕ್ ಮಾಡಿ ವಿತಿನ್ ಮೈಸೂರು ಆಯಿತು ಅಂತಂದರೆ ನಾವು ಅವರ ಲೊಕೇಶನ್ಗೆ ಹೋಗಿ ನಾವು ಡೆಲಿವರಿನ ಕೊಡ್ತೀವಿ. ಔಟ್ಸೈಡ್ ಮೈಸೂರು ಆಯಿತು ಅಂತಂದರೆ ನಾವು ಕೊರಿಯರ್ ಮುಖಾಂತರ ಇಲ್ಲ ಪೋಸ್ಟ್ ಮುಖಾಂತರ ನಾವು ಅವ್ರಿಗೆ ಡೆಲಿವರಿನ ನಾವು ತಲುಪಿಸ್ತೀವಿ. ಕೆಲವು ಟೈಮು ಬಸ್ಗೆ ಹಾಕಿ ಅಂತ ಹೇಳ್ತಾರೆ, KSRTC ಬಸ್ಗೂ ಹಾಕ್ತೀವಿ. ಸೊ ಪ್ಯಾಕಿಂಗ್ಸು ಡಿಫ್ರೆಂಟಾಗಿ ಪ್ಯಾಕಿಂಗ್ಸು ಮಾಡಿಬಿಟ್ಟು ಇದು ಮಾಡ್ತೀವಿ. ಪೋಸ್ಟ್ ಆಯಿತು ಅಂತಂತಂದರೆ ರ್ಯಾಪು ಮಾಡ್ತೀವಿ. ಸೊ ದಟ್ ಸ್ಪಿಲ್ ಆಗದೆ ಇರಲಿ ಅಂತಂದ್ಬಿಟ್ಟು ನಾವು ರ್ಯಾಪು ಸಹ ಮಾಡಿಬಿಟ್ಟು ಕಳಿಸ್ತೀವಿ. ನಾವು ಈ SLV ಮಸಾಲ ಮೇಕರ್ಸ್ನ ನಾವು ಕೋವಿಡ್ ಟೈಮಲ್ಲೇ ನಾವು ಶುರು ಮಾಡಬೇಕು ಅಂತ ಇದ್ವಿ. ಡ್ಯೂ ಟು ಲಾಕ್ಡೌನ್ ಆಗಿದ್ದರಿಂದ ನಮಗೆ ಪ್ರೈವೇಟ್ ಡೆಲಿವರಿ ಅವೈಲಬಿಲಿಟಿ ಇಲ್ಲದೇ ಇರೋ ಕಾರಣದಿಂದ ನಾವು ಆವಾಗ ಹೋಲ್ಡ್ ಮಾಡಿಬಿಟ್ಟು ಆ ಐಡಿಯಾನ ನಾವು ಕರಗತ ಮಾಡಿಕೊಂಡು ನಮ್ಮ ಕೈಗೆ ನಾವು ಮಸಾಲ ಪೌಡರ್ಸ್ನೆಲ್ಲ ರೆಡಿ ಮಾಡಿ ನಾವು ಹೇಗೆ ಮಾಡ್ಬೋದು ಅನ್ನೋದೆಲ್ಲ ಐಡಿಯಾಸ್ನೆಲ್ಲನೂ ಹಾಕ್ಕೊಂಡು ಗ್ರೌಂಡ್ ವರ್ಕ್ ಎಲ್ಲನೂ ಮಾಡಿಕೊಂಡು ನಾವು ಈಗಷ್ಟೇ ನಾವು ಮಾರ್ಚ್ 30ನೇ ತಾರೀಕಿಂದ ನಾವು ಶುರು ಮಾಡಿದ್ದು. ಈ 30ನೇ ತಾರೀಕಿಗೆ ಇವತ್ತಿಂದಕ್ಕೆ ನಮಗೆ 3 ತಿಂಗಳು ತುಂಬಿತು ನಮ್ಮ SLV ಮಸಾಲ ಮೇಕರ್ಸು. ನಾವು ಇಲ್ಲಿ ಯಾವುದೇ ಥರದ ನಾವು ಪೌಡರ್ಸ್ನ ನಾವು ತಯಾರಿ ಮಾಡಿದ್ರೆ ನಾವು ಯಾವುದೇ ಒಂದು ಕಲಬೆರಕೆ ಆಗಿರ್ಬೋದು ಇಲ್ಲ ಏನೇ ಆಗಿರ್ಬೋದು ನಾವು ಯಾವುದನ್ನು ಸಹ ಮಾಡಲ್ಲ. ನಾವು ಏನಿರುತ್ತೆ ನಮಗೆ ಪೌಡರ್ದು ನ್ಯಾಚುರಲ್ ಕಲರ್ ಏನಿರುತ್ತೆ ಆ ನ್ಯಾಚುರಲ್ ಕಲರ್ನೇ ನಾವು ಕೊಡೋಕ್ಕೆ ನಾವು ಮಾಡ್ತಾ ಇರೋದು. ನಮಗೆ ಮೆಣಸಿನ್ಕಾಯಿ ಅದು ಏನು ಕಲರ್ ಇರುತ್ತೋ ಅಷ್ಟೇ ಸಹ ನಾವು ಕೊಡೋಕ್ಕಾಗೋದು. ಇನ್ನೂ ಜಾಸ್ತಿ ಕಲರ್ ಬೇಕು ಅಂತಂದರೆ ನಾವು ಆ ಕಲರ್ನ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸರ್, ಯಾವ್ದಾದ್ರು ಒಂದು ತೋರಿಸ್ಬೋದಾ ಕಲರ್ ಬರದೇ ಅವ್ರದ್ದು ಅಂತ ಸಾಂಬಾರ್ ಪೌಡರ್ ಇದು. ಇಲ್ಲಿ ನಾವು ಯಾವುದೇ ಥರದ್ದು ಕಲರ್ನೂ ಸಹ ಹಾಕಿಲ್ಲ, ಯಾವ ಒಂದು ಕೆಮಿಕಲು ಸಹ ನಾವು ಹಾಕಿಲ್ಲ. ಯಾಕೆ ಅಂತಂತಂದರೆ ಅಲ್ಲಿರೋವಂಥ ರಾ ಮೆಟೀರಿಯಲ್ದು ಏನು ಕಲರ್ ಇದೆ ಆ ಕಲರ್ನೇ ನಾವು ಕೊಟ್ಟಿರೋ ಅಂಥದ್ದು. ಇದರಲ್ಲೂ ಬೇರೆ ಬೇರೆ ವೆರೈಟೀಸ್ ಥರ ಮಾಡ್ತಾರೆ, ಅವ್ರವ್ರಿಗೆ ಹೆಂಗೆ ಬೇಕೋ ಆ ಅನುಕೂಲಕ್ಕೆ ತಕ್ಕಂಗೆ ಮಾಡ್ತಾರೆ. ಕೆಲವರು ಕೇಳ್ತಾರೆ ಅಲ್ವಾ ಸರ್, ಇದು ಫುಲ್ ರೆಡ್ ಇರ್ಬೇಕು ಫುಲ್ ಯೆಲ್ಲೋ ಅಂತ, ನಿಮ್ದು ಯಾಕೆ ಆತರ ಇಲ್ಲ? ಆತರ ಏನಾದ್ರು ಕೇಳಿರೋದು ಉಂಟಾ ಜನಗಳು?
ಕೇಳಿದ್ದಾರೆ, 2-3 ಜನ ನಮಗೆ ಕೇಳಿದ್ದಾರೆ, ನಿಮ್ಮ ಕಲರು ಈ ಥರ ಇದೆಯಲ್ಲ ಸಾಂಬಾರ್ ಪೌಡರು, ನಮಗೆ ರೆಡ್ ಕಲರ್ ಆ ಥರ ಬೇಕು ಅಂತ, ಆ ಥರ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಅಂತ ಹೇಳ್ತಾರೆ. ಬಟ್ ನಮಗೆ ಮೆಣಸಿನ್ಕಾಯಿ ನಮಗೆ ಯಾವುದು ಮಾರ್ಕೆಟಲ್ಲಿ ಸಿಗುತ್ತೋ ಅದೇ ಆ ಕಲರನ್ನೇ ನಾವು ಕೊಡೋಕ್ಕೆ ಸಾಧ್ಯ ಆಗಿರೋವಂಥದ್ದು. ಅದಕ್ಕೆ ನಮ್ಮ ಕಲರು ಈ ಥರನೇ ಬರೋ ಅಂಥದ್ದು. ಯಾವುದೇ ಥರದ್ದು ರೆಡ್ ಕಲರ್ ಆಗಿರ್ಬೋದು ಅದು ಯಾವುದು ಬರೋಕ್ಕೆ ಸಾಧ್ಯ. ಈ ಮಸಾಲ ಪೌಡರ್ಸು ಯಾವ್ಯಾವ್ದು ಇದೆ ಅಂತಂತಂದರೆ, ನಮ್ಮ ಹತ್ರ ಅಚ್ಕಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರು, ಜೀರಾ ಪೌಡರು, ಪೆಪ್ಪರ್ ಪೌಡರು, ಚಾಟ್ ಮಸಾಲಾನ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಸ್ವಲ್ಪ, ಜಿಂಜರ್ ಪೌಡರ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ, ಕಿಚನ್ ಕಿಂಗ್ ಮಸಾಲ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಬಿಸಿಬೇಳೆಬಾತ್ ಪೌಡರು, ವಾಂಗಿಬಾತ್ ಪೌಡರು, ಪುಳಿಯೋಗರೆ ಗೊಜ್ಜು, ಈ ರೀತಿ ನಮ್ಮಲ್ಲಿ ಚಟ್ನಿ ಪುಡಿಗಳುವೆ 7 ವಿಧವಾದ ಚಟ್ನಿ ಪುಡಿಗಳನ್ನೂ ಸಹ ಮಾಡ್ತೀವಿ. ಶೇಂಗಾ ಚಟ್ನಿ ಪುಡಿ, ಕರಿಬೇವು ಚಟ್ನಿ ಪುಡಿ, ಹುರುಳಿ ಚಟ್ನಿ ಪುಡಿ, ಹುರಿಗಡ್ಲೆ ಚಟ್ನಿ ಪುಡಿ, ಮೊಳಗಾಯಿ ಅಂತ ನೀವು ಕೇಳಿರ್ಬೋದು, ಇಡ್ಲಿ ಪುಡಿ ಅಂತ ಹೇಳ್ತಾರೆ, ಮೊಳಗಾಯಿ ಚಟ್ನಿ ಪುಡಿ, ಬೇಳೆ ಚಟ್ನಿ ಪುಡಿ, ಜೊತೆಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಇತ್ತೀಚೆಗೆ ನಾವು ಶುರು ಮಾಡಿರೋಂಥ 7 ವಿಧವಾದ ಚಟ್ನಿ ಪುಡಿ. ಮುಂದೆ ನಾವು ಇನ್ನೊಂದೆರಡು ಬಗೆಯಂಥ ಚಟ್ನಿ ಪುಡಿಗಳನ್ನ ನಾವು ಶುರು ಮಾಡಬೇಕು ಅಂತಿದ್ದೀವಿ. ಅದು ಆವಾಗ ಬಂದಾಗ ನಾವು ತಿಳಿಸ್ಕೊಡ್ತೀವಿ ನಾವು ಅದ್ರ ಬಗ್ಗೆ. ಸರಿ, ಪೌಡರ್ನ ತಗೊಳ್ಳೋದ್ರಿಂದ ಬೆನಿಫಿಟ್ಸ್ ಅಥವಾ ಅಡ್ವಾಂಟೇಜಸ್ ಏನಿದೆ ಅಂತ? ಅಡ್ವಾಂಟೇಜಸ್ ಏನು ಅಂತಂತಂದರೆ, ಅವರು ನ್ಯಾಚುರಲ್ ಆಗಿಯೇ ತಗೋಬೋದು, ಯಾವುದೇ ಥರದ ಗ್ಯಾಸ್ಟ್ರಿಕ್ ಅದು ಇದು ಬರಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಜೊತೆಗೆ ಹೆಚ್ಚು ಕಾಲಕ್ಕೆ ನಿಮಗೆ ಆ ಪರಿಮಳ ಆಗಿರ್ಬೋದು, ಆ ಮಸಾಲ ಪರಿಮಳ ಅದೆಲ್ಲನೂ ಸಿಗುತ್ತೆ. ಯಾಕೆಂತಲೇ ನಾವು ಇದನ್ನು ಯಾವುದೇ ಥರದ ರೀತಿಯಲ್ಲಿ ಸ್ಟೋರ್ ಮಾಡಲ್ಲ. ಈಗ ನೀವು ನೋಡ್ದಂಗೆ ನಮಗೆ ಎಷ್ಟು ಆರ್ಡ್ರ್ ಇತ್ತೋ ಅಷ್ಟನ್ನು ಮಾತ್ರ ನಾವು ತಯಾರಿಸ್ಕೊಂಡಿದ್ದೀವಿ. ಅಷ್ಟನ್ನೇ ಸಹ ನಾವು ಹೊರಗಡೆ ಡಿಸ್ಟ್ರಿಬ್ಯೂಟ್ನ ಸಹ ಮಾಡ್ತೀವಿ. ಇನ್ನು ಬೇಕು ಅಂತ ಕೇಳಿದ್ರೆ ನಮ್ಮ ಹತ್ರ ಯಾವ ರೀತಿಯಾದ ಪೌಡರ್ಸ್ಗಳು ಇಲ್ಲ. ಆರ್ಡರ್ ಬಂದಾಗ ಅವಾಗವಾಗ ಬಂದಾಗ ಆರ್ಡರ್ನ ಅಲ್ಲಲ್ಲೇ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಮಿನಿಮಮ್ ಎಷ್ಟು ಗ್ರಾಮನ್ನ ನಿಮ್ಮ ಹತ್ರ ಆರ್ಡರ್ ಮಾಡ್ಬೋದು ಸರ್? 50 ಗ್ರಾಮ್ಸಿಂದ ಹಿಡಿದು ಎಷ್ಟು ಬೇಕಾದ್ರೂ ಮಾಡ್ಬೋದು. 50 ಗ್ರಾಮ್ಸಿಂದ 1 kg ವರೆಗೂ ಹೆಂಗೆ ಪ್ಯಾಕ್ ಮಾಡ್ತೀವಿ ಅಂತ ಆಲ್ರೆಡಿ ನಾವು ತೋರಿಸಾಗಿದೆ. ಇದು 1 kgಯಿಂದ ಮೇಲ್ಪಡುವಂಥ ಕ್ವಾಂಟಿಟೀಸ್ಗೆ ನಮ್ಮ ಹತ್ರ ಪ್ಯಾಕೆಟ್ಗಳಿದೆ, ಕವರ್ಸ್ಗಳಿದೆ. ಅದೇ ಕವರ್ಸ್ಗಳಲ್ಲಿ ನಾವು ಹಾಕಿ ಕೊಡ್ತೀವಿ. ನಾವು ಯಾವುದೇ ಥರದ ಫುಡ್ ಕಲರ್ಸ್ಗಳನ್ನ ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ನಮಗೆ ಆದಂಥ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ನಾವು ಈ ಒಂದು ಇದನ್ನು ನಾವು ಶುರು ಮಾಡಬೇಕು ಅಂತ ಇದ್ದಿದ್ದು. ಸೊ ಜೊತೆಗೆ ನಮಗೆ ಹೆಲ್ತು ಸಹ ನಮಗೆ ಒಳ್ಳೆ ರೀತಿಯಲ್ಲಿ ಇದೆ. ಯಾವುದೇ ಥರದ ಗ್ಯಾಸ್ಟ್ರಿಕ್ಕು ಏನೂ ಆಗ್ತಿಲ್ಲ. ಮ್ಯಾಮ್, ಪುಳಿಯೋಗರೆ ಗೊಜ್ಜು ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಪುಳಿಯೋಗರೆ ಗೊಜ್ಜು ಬಂದು ನಾವು ಬ್ರಾಹ್ಮಿನ್ಸು, ಅಯ್ಯಂಗಾರ್ಸು, ನಮ್ಮ ಮನೆಯವ್ರು ಅಯ್ಯರ್ಸ್ ಆಗಿರೋದ್ರಿಂದ ನಾವು ಪ್ಯೂರ್ಲಿ ಬ್ರಾಹ್ಮಿನ್ ಸ್ಟೈಲಲ್ಲೇ ಪುಳಿಯೋಗರೆ ಗೊಜ್ಜು ಮಾಡಿರೋದು. ಇದು ನಿಮಗೆ ನಿಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಹೋದಾಗ ನೀವು ತಿಂದಿರ್ತೀರ, ಅವಾಗ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡಿರ್ತೀರ. ಸೊ ಪ್ಯೂರ್ಲಿ ನಾವು ಬ್ರಾಹ್ಮಿನ್ ಸ್ಟೈಲ್ ಮಾಡಿರೋದ್ರಿಂದ ನಿಮ್ಗೆ ಆ ಥರ ಟೇಸ್ಟು ಸಿಗುತ್ತೆ. ಎಲ್ಲ ಕಡೆ ಪುಳಿಯೋಗರೆ ಪೌಡರ್ ಸಿಗುತ್ತೆ, ಆದ್ರೆ ಇಲ್ಲಿ ಪುಳಿಯೋಗರೆ ಗೊಜ್ಜು ಸಿಗ್ತಿದೆ, ಯಾಕೆ ಹಾಗೆ? ಏಕೆಂದರೆ ಪುಳಿಯೋಗರೆ ಗೊಜ್ಜು ಯಾಕೆ ಅಂದರೆ, ಒಂದು ಪುಳಿಯೋಗರೆ ಪೌಡರ್ಗಿಂತ ಗೊಜ್ಜು ಟೇಸ್ಟ್ ಜಾಸ್ತಿ ಇರುತ್ತೆ. ಜೊತೆಗೆ ಇದಕ್ಕೆ ಒಗ್ಗರಣೆ ಯಾಕೆ ಹಾಕಿಲ್ಲ ಅಂತಂದರೆ, ಒಗ್ಗರಣೆ ಹಾಕಿದ್ರೆ ಪುಳಿಯೋಗರೆ ಗೊಜ್ಜು ಪೌಡ್ರಾಗಿರಲಿ ಗೊಜ್ಜಾಗಿರಲಿ ಒಗ್ಗರಣೆ ಹಾಕೋದ್ರಿಂದ ಅದ್ರದ್ದು ಟೇಸ್ಟ್ ಹೊಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಒಗ್ಗರಣೆ ಹಾಕಿಲ್ಲ, ಬರೀ ಗೊಜ್ಜು ಮಾತ್ರ ಪ್ರೊವೈಡ್ ಮಾಡ್ತಿರೋದು. ಇನ್ನೊಂದೇನು ಅಂದರೆ, ಪುಳಿಯೋಗರೆ ಗೊಜ್ಜಲ್ಲಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಪುಳಿಯೋಗರೆ ಪೌಡ್ರ್ ಆದರೆ ನೀವೇನು ಒಗ್ಗರಣೆ ಹಾಕಿರ್ತೀರೋ, ನೀವೇನು ಪೌಡ್ರ್ ಮಾಡಿರ್ತೀರೋ ಅದು ಕಡಲೆಕಾಯಿ ಬೀಜ, ಆ ಒಗ್ಗರಣೆನೇ ಜಾಸ್ತಿ ಕ್ವಾಂಟಿಟಿ ಬರೋದ್ರಿಂದ ನಿಮ್ಗೆ ಪುಡಿ ಬರೋದೇ ಇಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಪುಳಿಯೋಗರೆ ಪುಡಿ ಬದಲು ಗೊಜ್ಜು ಮಾಡ್ತಾರೆ. ಇದು ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಆಲ್ಮೋಸ್ಟ್ 8-9 ತಿಂಗಳು 1 ವರ್ಷ ತನಕ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಫ್ರೆಶ್ನೆಸ್ ಹಾಗೇ ಇರುತ್ತೆ. ನಮ್ದು SLV ಮಸಾಲ ಬೇಕಸಲ್ಲಿ ನೀವು ಆಗಲೇ ನೋಡಿರೋ ಹಾಗೆ ವಾಂಗಿಬಾತು, ಬಿಸಿಬೇಳೆಬಾತು, ಪುಳಿಯೋಗರೆ ಗೊಜ್ಜು, ಹಾಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಎಲ್ಲ ಥರದ ಪುಡಿಗಳು ಸಿಗುತ್ತೆ. ನೀವು ಇದನ್ನು ವಾಟ್ಸಪ್ಪಲ್ಲಿ ಮಾಡಿ ಕೂಡ ಆರ್ಡ್ರ್ ಮಾಡ್ಕೋಬೋದು. ನಿಮಗೆ ವಾಟ್ಸಪ್ಪಲ್ಲಾದರೆ ಪ್ರೊಫೈಲಲ್ಲೇ ಒಂದು ನಿಮಗೆ ಪ್ರಾಡಕ್ಟ್ ಕ್ಯಾಟಲಾಗ್ ಅಂತ ಆಪ್ಷನ್ ಸಿಗುತ್ತೆ. ಅಲ್ಲಿಗೆ ಹೋದರೆ ನೀವು ಯೂಶಲಿ ನೀವು ಇದನ್ನು ಆನ್ಲೈನಲ್ಲಿ ಅಮೆಝಾನಲ್ಲೆಲ್ಲ ಹೇಗೆ ನೀವು ಆ್ಯಡ್ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡ್ತೀರೋ ಸೇಮ್ ಅದೇ ಥರ ಇರುತ್ತೆ. ನಿಮಗೆ ಅದು ಆಗಲಿಲ್ಲ ಅಂದರೆ ನೀವು ಕಾಲ್ ಮಾಡಿ ಕೂಡ ಆರ್ಡ್ರ್ ಮಾಡ್ಬೋದು. ಮಿನಿಮಮ್ 50 ಗ್ರಾಮ್ಸಿಂದ 1 kg ನಮ್ಮಲ್ಲಿ ಸಿಗುತ್ತೆ. 1 kg ಮೇಲ್ ಕೂಡ ತಗೊಳ್ಳೋರಿಗೆ ಕವರ್ಸಲ್ಲಿ ಅವೈಲಬಲ್ ಇರುತ್ತೆ.
ಜೊತೆಗೆ ನಾವು ಕೆಫೆಸ್ ಆಗಿರ್ಬೋದು, ಕ್ಯಾಟ್ರಿಂಗ್ ಆಗಿರ್ಬೋದು, ಯಾವುದೇ ತರದ್ ಬಲ್ಕ್ ಐಟಮ್, ಬಲ್ಕ್ ಆರ್ಡರ್ಸ್ ಇದ್ರೂ ಪ್ರೊವೈಡ್ ಮಾಡ್ತೀವಿ. ಈ ಮುಂಚೆ ಯಾವ್ದಾದ್ರು ಬಲ್ಕ್ ಆರ್ಡರ್ನ ಕೊಟ್ಟಿರುವಂತ ಉದಾಹರಣೆ ಇದೆಯಾ? ಇದೆ. ನಾವು ಈಗ ಹುಣಸೂರು ಮೈಸೂರು ರೋಡಲ್ಲಿ ಬಿಳ್ಕೆರೆಯಲ್ಲಿ ಒಬ್ರಿಗೆ ಕೆಫೆ ಕೊಟ್ಟಿದ್ದೀವಿ. ಇಲ್ಲೇ ಇನ್ಫೋಸಿಸ್ ರೋಡಲ್ಲಿ ಒಬ್ರು ಕೆಫೆ ಕೊಟ್ಟಿದ್ದೀವಿ. ಹಾಗೆ ಇದರಲ್ಲಿ ಚಿಕ್ಕಮಂಗ್ಳೂರ್ ಕಡೆ ಒಬ್ರು ಬಸ್ಸಲ್ಲಿ ಪಾರ್ಸಲ್ ತರಿಸ್ಕೊಂಡಿದ್ದಾರೆ. ಗೋಣಿಕೊಪ್ಪದವ್ರೊಬ್ರು ತರಿಸ್ಕೊಂಡಿದ್ದಾರೆ. ಹಾಗೆ ಬಲ್ಕಲ್ಲಿ ತರಿಸ್ಕೊಂಡವ್ರಿಗೆ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ. ರಿವ್ಯೂ ಏನ್ ಬರ್ತಿದೆ ಮ್ಯಾಮ್ ಆ ಕಡೆಯಿಂದ? ರಿವ್ಯೂ ಅವ್ರು ನಮಗ್ ಕೊಟ್ಟಿರೋ ರಿವ್ಯೂ ಪ್ರಕಾರ ಅವರು ತುಂಬಾ ಇಷ್ಟ ಆಗಿದೆ ಅವ್ರಿಗೆ ನಮ್ದು ಪ್ರಾಡಕ್ಟ್. ಬಿಕಾಸ್ ನಾವ್ ಯಾವ್ದೇ ಪ್ರಿಸರ್ವೇಟಿವ್ಸ್ ಆಗ್ಲಿ ಕಲರ್ಸ್ ಆಗ್ಲಿ ಉಪಯೋಗ ಮಾಡ್ತಿರೋದ್ರಿಂದ ನಿಮ್ಗೆ ಮನೇಲಿ ಏನ್ ಮಾಡ್ತಿರೋ ಸೇಮ್ ಅದೇ ಟೇಸ್ಟೇ ನಿಮ್ಗೆ ಕೆಫೆಸ್ಗೆ ಹೋದ್ರು ಸಿಗತ್ತೆ. ಸೊ ಹಾಗಾಗಿ ಅವ್ರಿಗೂನು ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತಾನೆ ರಿವ್ಯೂ. ಸುಮಾರು ಜನ ಆಲ್ರೆಡಿ ಈಗ ತಗೊಂತಾ ಇದಾರೆ. ಈಗ ನೋಡಿರ್ಬೋದು, ಈಗ ನಾವು ಈಗ ಆರ್ಡರ್ ಮಾಡಿರೋರು ಕೂಡ ನಮ್ಗೆ ರೆಗ್ಯುಲರ್ ಕಸ್ಟಮರೇನೆ. ಆಲ್ರೆಡಿ 2-3 ಟೈಮ್ಸ್ ತಗೊಂಡು ಮತ್ತೆ ಆರ್ಡರ್ ಮಾಡಿರೋದವ್ರು. ಇದೇ ತರ ಸುಮಾರು ಜನ ರಿಪೀಟೆಡ್ ಆಗಿ ತಗೋತಿರೋರು ಇದಾರೆ. ನೆಕ್ಸ್ಟ್ ಏನ್ ಪ್ಲಾನ್ ಇದೆ ಮ್ಯಾಮ್ ನಿಮ್ದು? ನೆಕ್ಸ್ಟ್ ನಮ್ದು ದಟ್ಕಳ್ಳಿಲಿ ಒಂದು ಸ್ಟೋರ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಅಲ್ಲಿ ನಿಮ್ಗೆ ಯಾವ ತರ ಅಂದ್ರೆ ನಿಮ್ಗೆ ಯಾವ ಟೈಪ್ ಆಫ್ ಪುಡಿ ಬೇಕೋ, ನಿಮ್ ಕ್ವಾಂಟಿಟಿ ಏನ್ ಬೇಕೋ ಅದಕ್ಕೆ ತಕ್ಕಂಗೆ ನಾವು ಅಲ್ಲೇ ಮಾಡ್ಕೊಡೋ ತರ, ನಾವು ಅವೈಲೇಬಲ್ ಮಾಡೋ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್, ಸ್ವಂತ ಉದ್ಯೋಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ? ಸ್ವಂತ ಉದ್ಯೋಗ ಇಂಪಾರ್ಟೆಂಟ್ ಅಂದ್ರೆ ನೀವು ಹೊರಗಡೆ ಹೋದಾಗ ನಿಮ್ಗೆ ವರ್ಕ್ ಪ್ರೆಷರ್ ಇರುತ್ತೆ, ಜೊತೆಗೆ ಟೈಮಿಂಗ್ಸ್ ಇರುತ್ತೆ. ಇಲ್ಲಿ ಸ್ವಂತ ನಾವೇ ಮಾಡ್ತಿರೋದ್ರಿಂದ ನಮ್ಗೆ ಯಾವ ಪ್ರೆಷರು ಇರಲ್ಲ, ಫೋರ್ಸು ಇರಲ್ಲ. ನಾವು ಇಷ್ಟಪಟ್ಟು ಮಾಡೋ ಕೆಲಸ ಮಾಡೋದ್ರಿಂದ ನಮ್ಗೆ ಅದರಲ್ಲಿ ತೃಪ್ತಿ ಸಿಗತ್ತೆ. ಜೊತೆಗೆ ನಾವೇನ್ ಅನ್ಕೊಂಡಿರ್ತೀವೋ ಅದು ನಮ್ಗೆ ಫುಲ್ಫಿಲ್ ಆಗುತ್ತೆ. ಎಷ್ಟು ಖುಷಿ ಮತ್ತೆ ನೆಮ್ಮದಿ ಇದೆ ನಿಮ್ಗೆ? ತುಂಬಾ ಇದೆ.